ಈ ಸಿಂಹ ರಾಶಿಯಲ್ಲಿ ಜನ್ಮದಲ್ಲೇ ಕೇತು, ಸಿಂಹ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ, ಅಷ್ಟಮ ಶನಿ ಕಾಟ ಎಲ್ಲವೂ ಕೂಡ ಅನುಕೂಲದ ರೀತಿಯಲ್ಲಿ ಇರುತ್ತೆ. ಆದರೆ ನಾನಾ ರೀತಿಯ ಸಮಸ್ಯೆಗಳನ್ನು ಹೆದರಿಸ್ತಾ ಇರ್ತೀರಾ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಷ್ಟಮ ಶನಿ, ಏಳರಾಟ ಶನಿಯಲ್ಲಿ ಅಷ್ಟಮ ಶನಿ. ನಿಮಗೆ ಸಿಂಹ ರಾಶಿಯವರಿಗೆ ಅಧಿಪತಿ ಸೂರ್ಯ ಅಂದರೆ ರವಿ ಮತ್ತೆ ಶನಿ ಇವರಿಬ್ಬರು ತಂದೆ ಮಕ್ಕಳಾದರೂ ಸಹಿತ ಶತ್ರುಗ್ರಹಗಳೇ ನವಗ್ರಹಗಳಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಶತ್ರುವಿನಿಂದ ತೊಂದರೆ ಅಂತಕ್ಕಂಥದ್ದನ್ನ ನಾವು ನೇರವಾಗಿ ಹೇಳಬಹುದು. ಇಂಥ ಒಂದು ಸಮಯದಲ್ಲಿ ಯಾರಾದರೂ ಮಾಡ್ತಕ್ಕಂಥ ಮಾಟ ಮಂತ್ರ ಕಟ್ಟು ಕರಾರು ಇತ್ಯಾದಿ ಅಂದರೆ ಅಥರ್ವಣ ವೇದ ವಿದ್ಯೆ ಎಲ್ಲಿ ಪ್ರಯೋಗ ಮಾಡಿರ್ತಕ್ಕಂಥ ಪ್ರಯೋಗಗಳು ಅತಿ ಶೀಘ್ರವಾಗಿ ನಿಮ್ಮ ಶರೀರ ಸ್ಪರ್ಶವನ್ನ ಮಾಡತಕ್ಕಂಥ ಸಮಯ ಜೂನ್ ತಿಂಗಳು. ಎಚ್ಚರಿಕೆಯನ್ನು ವಹಿಸಿ. ಯಾರನ್ನೂ ಕೂಡ ಶತ್ರುಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಡಿ. ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಇಲ್ಲಿ ಮುಖ್ಯವಾಗಿ ದಶಮ ಸ್ಥಾನದಲ್ಲಿ ಗುರು, ಸಪ್ತಮ ಸ್ಥಾನದಲ್ಲಿ ಶನಿ. ಏಳರಾಟ ಶನಿ ಸ್ಟಾರ್ಟ್ ಆಗಿದೆ. ಅಯ್ಯೋ ಗುರುಗಳೇ, ನಮಗಂತೂ ಜೀವನ ಜಿಗುಪ್ಸೆ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ. ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಈ ಒಂದು ಕನ್ಯಾ ರಾಶಿಯವರು ಹಿಂದೆಯೂ ಕೂಡ ಬಹಳಷ್ಟು ತೊಂದರೆಯನ್ನು ಅನುಭವಿಸಿದ್ದೇವೆ. ಏನೋ ಒಂದು ವರ್ಷ ಸ್ವಲ್ಪ ಉಸಿರಾಡ್ಕೊಂಡಿದ್ದೇವೆ. ಆದರೆ ಈ ಮಾಸದಲ್ಲೂ ನಮಗೆ ತೊಂದರೆನಾ? ಧೃತಿಗೆಡಬೇಡಿ. ಮಳೆ ಬಂದಾಗ ಛತ್ರಿ ಹಿಡ್ಕೋಬೇಕು, ಚಳಿ ಬಂದಾಗ ಸ್ವೆಟರ್ ಹಾಕೋಬೇಕು, ಶೆಕೆ ಆದಾಗ AC ಅಥವಾ ಫ್ಯಾನ್ ಅನ್ನು ಹಾಕೋಬೇಕು. ಅದಕ್ಕೋಸ್ಕರನೇ ಜ್ಯೋತಿಷ್ಯ ಇರ್ತಕ್ಕಂಥದ್ದು. ಜ್ಯೋತಿಷ್ಯ ಅಂದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿ ಎಂದರೆ ಬೆಳಕು, ಶ್ಯ ಅಂದರೆ ಕತ್ತಲು, ಕತ್ತಲನ್ನ ಹೋಗಲಾಡಿಸತಕ್ಕಂಥ ವಿದ್ಯೆಯೇ ಜ್ಯೋತಿಷ್ಯ. ಇಂಥ ಒಂದು ಜ್ಯೋತಿಷ್ಯದ ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಕನ್ಯಾ ರಾಶಿಗೆ ಅಧಿಪತಿ ಬುಧ, ಬುಧನಿಗೆ ಅಧಿದೇವತೆ ಯಾರು? ಮಹಾವಿಷ್ಣು. ಪ್ರತಿ ಬುಧವಾರ ವಿಷ್ಣು ಆಲಯಕ್ಕೆ ಹೋಗಿ ಒಂದು ಬೊಗಸೆ ಮುದ್ಗ ಧಾನ್ಯ ಅಂದರೆ ಹೆಸರು ಕಾಳು ಅಥವಾ ಹೆಸರು ಬೇಳೆ ಇಲ್ವಾ, ಮನೆಯಿಂದನೇ ಸ್ವಲ್ಪ ಕೋಸಂಬರಿ ಮಾಡ್ಕೊಂಡು ಹೋಗಿ ದೇವರ ನೈವೇದ್ಯಕ್ಕೆ ಕೊಟ್ಟು ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ನಿಮಗೇನಾಗತ್ತೆ? ರಾಶ್ಯಾಧಿಪತಿಯ ಬಲ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಏಳರಾಟ ಶನಿ ಏನ್ ಮಾಡ್ತಾನೆ? ನಷ್ಟಗಳನ್ನ ಮಾಡ್ತಾನೆ. ಇರ್ತಕ್ಕಂಥ ಹಣವನ್ನ ಖರ್ಚು ಮಾಡಿಸ್ತಾನೆ, ಸಾಲ ಮಾಡಿಸ್ತಾನೆ, ನೆಮ್ಮದಿಯನ್ನ ಹಾಳು ಮಾಡ್ತಾನೆ. ಇಲ್ಲದೆ ಇರ್ತಕ್ಕಂಥ ಸಮಸ್ಯೆಗಳಾಗತ್ತೆ ಅಲ್ವಾ? ಧೃತಿಗೆಡ್ತಕ್ಕಂಥದ್ದು ಬೇಡ. ವಿದ್ಯೆ ಅಂತಕ್ಕಂಥದ್ದು ಯಾರಪ್ಪನ ಸೊತ್ತಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಅಂದ್ರೆ ಯಾರು? ಆಂಜನೇಯ. ಆ ಆಂಜನೇಯನ ದೇವಾಲಯಕ್ಕೆ ಹೋಗಿ ಎಳ್ಳು ಬತ್ತಿಯನ್ನ ಹಚ್ಚತಕ್ಕಂಥದ್ದು. ಕೆಲವರು ಏನ್ ಮಾಡ್ತೀರಾ? ಏಳರಾಟ ಶನಿಯಿಂದ ತಕ್ಷಣ ಸಾಕು, ಇಲ್ಲ 7.5 ಶನಿ ಸ್ಟಾರ್ಟ್ ಆಗ್ಬಿಟ್ಟಿದೆ, ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಉದ್ದುದ್ದಕ್ಕೆ ನಮಸ್ಕಾರ ಮಾಡ್ಬಿಡಿ ಅಂತ. ಖಂಡಿತವಾಗಿ ಶನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥದ್ದಲ್ಲ, ಎಲ್ಲಿಯೂ ಕೂಡ ಹೇಳಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡಬಹುದು, ನಿಂತಲ್ಲೇ ನಮಸ್ಕಾರವನ್ನ ಮಾಡಬಹುದು, ಸಾಷ್ಟಾಂಗ ನಮಸ್ಕಾರವನ್ನ ಮಾಡಬೇಕು ಅಂತಕ್ಕಂಥದ್ದು ನವಗ್ರಹ ಪುರಾಣದಲ್ಲೂ ಇಲ್ಲ ಶನೇಶ್ವರನಿಗೆ. ಯಾಕೆ ಅಂತ ಅಂದ್ರೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥ ಆಂಜನೇಯನಿಗೆ ಎಳ್ಳು ಬತ್ತಿಯನ್ನ ಹಚ್ಚಿ ಎಳ್ಳೋಗರೆ ನೈವೇದ್ಯವನ್ನ ಮಾಡಿ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ಹೃದಯ ಭಾಗಕ್ಕೆ. ಕೆಲವರು ಏನ್ ಮಾಡ್ತಾರೆ? ಏಳರಾಟ ಶನಿಯಿಂದ ತಕ್ಷಣ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ, ನಿಜ. ತಗೊಂಡೋಗಿ ನಾಟಿ ತುಳಸಿಯನ್ನು ತಗೊಂಡೋಗ್ತಾರೆ, ನಿಜ. ಸುಗಂಧ ಭರಿತವಾಗಿರುತ್ತೆ ನಾಟಿ ತುಳಸಿ. ಆ ಸುಗಂಧ ಭರಿತವಾಗಿರ್ತಕ್ಕಂಥ ನಾಟಿ ತುಳಸಿಯನ್ನ ತಗೊಂಡೋಗಿ ಶ್ರೀರಾಮ ವಿಷ್ಣು ಸ್ವರೂಪ, ಮಹಾಲಕ್ಷ್ಮಿ ಸೀತೆಯ ಸ್ವರೂಪ. ಅಂದ್ರೆ ಮಹಾಲಕ್ಷ್ಮಿ ಅಂತ ನಾವು ಹೇಳ್ತೇವೆ ಏನನ್ನ? ತುಳಸಿಯನ್ನ. ಆ ತುಳಸಿಯನ್ನ ತಗೊಂಡೋಗಿ ಪಾದಕ್ಕೆ ಹಾಕ್ತಕ್ಕಂಥದ್ದು. ಅಂದ್ರೆ ಮಾತೃವನ್ನ ಪಾದಕ್ಕೆ ಹಾಕೋಕ್ ಸಾಧ್ಯ ಇದೆಯಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೃದಯ ಭಾಗಕ್ಕೆ ಅರ್ಪಣೆಯನ್ನ ಮಾಡಬೇಕು. ಆಂಜನೇಯನ ಹೃದಯ ಭಾಗದಲ್ಲಿ ಸೀತಾರಾಮಚಂದ್ರರ ವಾಸಸ್ಥಾನ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿ ಶನಿವಾರ ನೀವು ಆಂಜನೇಯನಿಗೆ ಹೋಗಿ ನಾಟಿ ತುಳಸಿಯನ್ನ ಹೃದಯ ಭಾಗಕ್ಕೆ ಅರ್ಪಣೆಯನ್ನ ಮಾಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ನಷ್ಟಗಳು ಅರ್ಧಂಬರ್ಧ ನಿಂತೋಗ್ಬಿಡುತ್ತೆ. ಕೆಲಸಗಳೆಲ್ಲ ಯಾವ ರೀತಿ ನಿಂತೋಗುತ್ತೆ ಅಂದ್ರೆ ಕರ್ಮಸ್ಥಾನದಲ್ಲಿ ಗುರು ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ದಾರೆ. ಅದು ಬುಧನ ಕ್ಷೇತ್ರ. ನಿಮ್ಮ ರಾಶ್ಯಾಧಿಪತಿಯೂ ಕೂಡ ಬುಧನೇ. ಬುಧ ಮತ್ತೆ ಗುರು ಇವರಿಬ್ಬರು ಶತ್ರು ಕ್ಷೇತ್ರ. ಅಂದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಪೇಮೆಂಟ್ ಬರದನೇ ಇರತಕ್ಕಂಥದ್ದು ಇರಬಹುದು, ಅಥವಾ
ಕೆಲಸ ಮಾಡೋಕೆ ನಿಮಗೆ ಮನಸ್ಸಿಲ್ದನೆ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಓನರ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಮೇಲ್ಗಡೆ ಮೇಲಾಧಿಕಾರಿಗಳು ನಿಮಗೆ ಇಲ್ಲದೆ ಇರತಕ್ಕಂಥ ಕಿರುಕುಳಗಳನ್ನು ಕೊಡ್ತಕ್ಕಂಥದ್ದು ಇರಬಹುದು, ಅಥವಾ ಸಹಾಯಕ ಉದ್ಯೋಗಿಗಳು ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಇರಬಹುದು. ದಾರಿಯಲ್ಲಿ ಹೋಗ್ತಾ ಇದ್ರೆ, ಉದಾಹರಣೆಯನ್ನ ನಾವು ನೋಡಿದಾಗ ದಾರಿಯಲ್ಲಿ ಹೋಗ್ತಾ ಇದ್ರೆ ಯಾರೋ ಹಿಂದೆ ಅಟ್ಟಿಸ್ಕೊಂಡು ಬಂದು ಇಲ್ಲದೆ ಇರತಕ್ಕಂಥ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ಇರಬಹುದು. ಇಂಥ ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತೆ. ಜಾಗೃತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅದಕ್ಕೋಸ್ಕರನೇ ಆಂಜನೇಯನನ್ನ, ಕಲಿಯುಗದ ಬ್ರಹ್ಮ ಹನುಮಂತ ಆಂಜನೇಯನನ್ನ ಭದ್ರವಾಗಿ ಹಿಡ್ಕೊಳ್ಳಿ. ಮನೋಜವಂ ಮಾರುತ ತುಲ್ಯ ವೇಗಂ, ಈ ಸ್ತೋತ್ರ ಬಂದರೆ ಸ್ತೋತ್ರ ಪಾರಾಯಣವನ್ನ ಮಾಡಿ. ಇಲ್ವಾ ರಾಮ ನಾಮ ಜಪವನ್ನ ಮಾಡ್ತಕ್ಕಂಥದ್ದು. ಅದು ಯಾವಾಗ ಶ್ರೀರಾಮ ಜಯ ಜಯ ರಾಮ ಅನ್ನೋ ಮಂತ್ರವನ್ನ ನೀವು ಯಾವಾಗಲೂ ಮನಸ್ಸಿನಲ್ಲಿ ಉಚ್ಚಾರಣೆಯನ್ನ ಮಾಡ್ಕೋತಾ ಇದ್ರೆ ಆಂಜನೇಯನ ಬಲ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗತ್ತೆ. ಆಗ ಇಲ್ಲದೆ ಇರತಕ್ಕಂಥ ತೊಂದರೆ ತಾಪತ್ರಯಗಳು ಕೂಡ ಬರದೇ ಇರತಕ್ಕಂಥದ್ದು ಕೂಡ ಅಲ್ಲೇ ನಿಂತೋಗುತ್ತೆ. ಬರ್ತಾ ಇದ್ರು ಕೂಡ ಸೈಡ್ ಓವರ್ಟೇಕ್ ಮಾಡ್ಕೊಂಡು ಸೈಡಲ್ಲಿ ಹೊರಟೋಗುತ್ತೆ. ಇಂಥ ಒಂದು ಉಪಯೋಗಗಳನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಯಾಕೆಂದ್ರೆ ಮಾನವ ಬುದ್ಧಿಶಕ್ತಿ, ಮನುಷ್ಯನ ಜನ್ಮಕ್ಕೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಅಧಿಕವಾಗಿದೆ. ವ್ಯವಸ್ಥಿತವಾಗಿ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅದರಿಂದ ಬಹಳಷ್ಟು ಶುಭ ಕಾರ್ಯಗಳು ನಡೆಯುತ್ತೆ, ಅನುಕೂಲಗಳು ಪ್ರಾಪ್ತಿಯಾಗತ್ತೆ.